ನಮಸ್ಕಾರ. ನಾನು ಈ ದಿನ ಕಾಟು ಮಾವಿನ ಹಣ್ಣು ಹಾಗೆ ಬಣ್ಣದ ಸೌತೆಕಾಯಿ ತಗೊಂಡು ಸಾಂಬಾರು ಅಥವಾ ಹುಳಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಈಗ ಇದರ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ನಾನಿಲ್ಲಿ 6 ಕಾಟು ಮಾವಿನ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೀನಿ, ಕತ್ತಿ ಇಟ್ಕೊಂಡಿದ್ದೀನಿ. ಈಗ ಚೊಟ್ಟಿನ ಭಾಗವನ್ನು ಕಟ್ ಮಾಡೋಣ. ಹಾಗೆ ಮಾವಿನ ಹಣ್ಣಿನ ಮೇಲೆ ಕತ್ತಿಯಿಂದ ಗೀರ್ ಎಳೆಯೋಣ. ಹೀಗೆ ಮಾಡೋದ್ರಿಂದ ಹಣ್ಣು ಬಿಡಿಸೋಕ್ಕೆ ತುಂಬ ಸುಲಭ. ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 1/4 ಲೋಟದಷ್ಟು ನೀರು ಹಾಕಿ ಇದನ್ನು ಒಂದ್ಸರಿ ಚೆನ್ನಾಗಿ ಕಿವುಚೋಣ. ಆವಾಗ ಇನ್ನೊಂದಷ್ಟು ಮಾವಿನ ಹಣ್ಣಿನ ರಸ ಸಿಗುತ್ತೆ. ಈ ರಸವನ್ನು ನಾನು ಮಾವಿನ ಹಣ್ಣಿಗೆ ಹಾಕಿ ಮಾವಿನ ಹಣ್ಣನ್ನು ಸಹಿತ ಚೆನ್ನಾಗಿ ಕಿವುಚಿ ಇಟ್ಕೊಂಡಿದ್ದೀನಿ. ನೋಡಿ, ಮಾವಿನ ಹಣ್ಣಿನ ರಸ ರೆಡಿ ಆಯಿತು. ಒಂದು ಬಣ್ಣದ ಸೌತೆಕಾಯಿ ತಗೊಂಡಿದ್ದೀನಿ, ಅದನ್ನ ಈಗ ಭಾಗ ಮಾಡಿದ್ದೀನಿ. ತಿರುಳು ಮತ್ತು ಸಿಪ್ಪೆನ ತೆಗೆದು ಸ್ವಲ್ಪ ಚಿಕ್ಕದಾಗಿ ಹೋಳು ಮಾಡಿಟ್ಕೊಬೇಕು. ಸೌತೆಕಾಯಿ ಹೋಳು ಮತ್ತು ಮಾವಿನ ಹಣ್ಣು ರೆಡಿ ಇದೆ. ಈಗ ಹುಳಿ ಮಾಡೋಣ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಈಗ ಸಾಸಿವೆ ಕಾಳು ಹಾಕೋಣ. 1/4 ಚಮಚ ಅರಿಶಿನ ಹಾಕೋಣ ಪರಿಮಳಕ್ಕೆ ಹಾಗೆ ಬಣ್ಣಕ್ಕೆ. ಕರಿಬೇವಿನ ಎಲೆ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡೋಣ. ಒಗ್ಗರಣೆ ಫ್ರೈ ಆಗ್ತಾ ಬಂತು. ಈಗ ಹೆಚ್ಕೊಂಡಿರೋ ಸೌತೆಕಾಯಿ ಹೋಳುಗಳನ್ನು ಹಾಕೋಣ. ಒಂದು 2 ಸುತ್ತು ಸೌತೆಕಾಯಿ ಹೋಳುಗಳನ್ನು ಹಾಗೆ ಹುರಿಯೋಣ. ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಹೋಳು ಬೇಯೋಕ್ಕೆ ನಾನು 1 ಲೋಟದಷ್ಟು ಬಿಸಿ ನೀರನ್ನು ಹಾಕ್ತೀನಿ. ಈಗ ಸೌತೆಕಾಯಿ ಹೋಳಿನ ರುಚಿಗೆ ಆಗಷ್ಟು ನಾನು ಉಪ್ಪು ಹಾಕ್ತೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚೋಣ. ಸ್ವಲ್ಪ ಬೇಯಲಿ. ಈಗ ಮುಚ್ಚಿದ ಪ್ಲೇಟು ತೆಗೆದಿದ್ದೀನಿ. ಸೌತೆಕಾಯಿ ಹೋಳುಗಳು ಅರೆ ಬೆಂದಿದೆ. ಈಗ ಮಾವಿನ ಹಣ್ಣನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಟು ಮಾವಿನ ಹಣ್ಣುಗಳು ಹುಳಿ ಜಾಸ್ತಿ, ಹಾಗಾಗಿ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸೌತೆಕಾಯಿ ಹೋಳು ಬೆಲ್ಲ ಮತ್ತು ಮಾವಿನ ಹಣ್ಣಿನ ಜೊತೆ ಚೆನ್ನಾಗಿ ಬೆಂದು ಸ್ವಲ್ಪ ಸಿಹಿ ಆಗಬೇಕು. ಪ್ಲೇಟ್ ಮುಚ್ಚೋಣ. ಈಗ ಸೌತೆಕಾಯಿ ಹೋಳುಗಳು ಬೆಂದಾಯಿತು. ಮಸಾಲೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿ ಇಟ್ಕೊಂಡಿದ್ದೀನಿ. 1/4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಕರಿಬೇವು ಹಾಕಿದ್ದೀನಿ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಈಗ 1/4 ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಹಾಗೆ 1 ಸ್ಪೂನು ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಯಾವಾಗಲೂ ಚೆನ್ನಾಗಿ ಫ್ರೈ ಆದರೆ ಹುಳಿ ಟೇಸ್ಟ್ ಬರೋದು. ಸಾಂಬಾರು ಪುಡಿ ಬೇಕಾದರೂ ಹಾಕಿ ಈ ಹುಳಿ ಮಾಡ್ಬೋದು, ಆದರೆ ಫ್ರೆಶ್ ಮಸಾಲೆ ಯಾವಾಗಲೂ ತುಂಬ ಟೇಸ್ಟ್ ಕೊಡುತ್ತೆ. ಈಗ 1/4 ಸ್ಪೂನಿನ 1/4 ಭಾಗದಷ್ಟು ಮೆಂತ್ಯ ಹಾಕೋಣ. ಮೆಂತ್ಯನೂ ಹಾಗೆ ಸ್ವಲ್ಪ ಹುರಿಬೇಕು. ಜೀರಿಗೆ 1/4 ಸ್ಪೂನ್ ಹಾಕೋಣ. ಜೀರಿಗೆ ತುಂಬ ಪರಿಮಳ ಕೊಡುತ್ತೆ. ಹಾಗೆ ಸಾಸಿವೆ ಕಾಳು ಹಾಕೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ಫ್ರೈ ಆಯಿತು. ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. 1 ಹೋಳಿನಷ್ಟು ಕಾಯಿ ಹಾಕಿದ್ದೀನಿ. ಹಾಗೆ 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತೀನಿ. ಹುರಿದಿರೋ ಮಸಾಲೆ ಹಾಕೋಣ. ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಮಸಾಲೆ ರೆಡಿ ಆಗಿದೆ. ಈಗ ಬೆಂದಿರುವ ಸೌತೆಕಾಯಿ ಮತ್ತು ಮಾವಿನ ಹಣ್ಣಿನ ಹೋಳುಗಳ ಜೊತೆ ಮಿಕ್ಸ್ ಮಾಡೋಣ. ಹಾಗೆ ಅರ್ಧ ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಹಾಕೋಣ. ಮಸಾಲೆ ಹಾಕಿದ ಮೇಲೆ ರುಚಿಗಾಗಷ್ಟು ಉಪ್ಪು ಹಾಕೋಣ. ಈ ಬಿಳಿ ನೊರೆ ಹೋಗೋವರೆಗೂ ಕುದಿಸ್ಬೇಕು. ಹುಳಿ ಕುದ್ದಾಯಿತು. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಹಾಗೆ ಒಂದ್ಸರಿ ಮಿಕ್ಸ್ ಮಾಡೋಣ. ತುಂಬ ಅಪರೂಪವಾದ ಹಾಗೆ ರುಚಿಕರವಾದ ಮಾವಿನ ಹಣ್ಣು ಮತ್ತು ಸೌತೆಕಾಯಿ ಮಿಕ್ಸ್ ಮಾಡಿರೋ ಹುಳಿ ನೋಡಿದ್ರಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.